ಒಂದು ಪೇಷಂಟು ಅವ್ರಿಗೆ ವೆಯ್ಟ್ ಲಾಸೇ ಆಗಿಲ್ಲ, ಆಲ್ಮೋಸ್ಟ್ 3-4 ಮಂತ್ಸಿಂದ. ಅವ್ರಿಗೆ ಏನಕ್ಕೆ ವೆಯ್ಟ್ ಲಾಸ್ ಆಗಿಲ್ಲ ಅಂತಂದರೆ, ಅವರು ರಾತ್ರಿ ಹೊತ್ತು ಏನು ಊಟ ಮಾಡ್ತೀರಾ ಅಂತಂದರೆ, ನಮ್ಮ ಹಾಸ್ಪಿಟ್ಲಲ್ಲಿ ಯೂಶಲಿ ಹೇಳೋದು 10 ಬಾದಾಮಿ, 10 ವಾಲ್ನಟ್ಟು ಮತ್ತು ತರಕಾರಿ ಪಲ್ಯ ಮತ್ತು ಕೋಕೋನಟ್ ಇಷ್ಟು ಮಾತ್ರ ತಿನ್ನಿ ನೈಟಲ್ಲಿ ತೊಗೊಂಡ್ಬಿಟ್ಟು ಮಧ್ಯಾಹ್ನಲ್ಲಿ ಹರಿತಕ್ಕೆ ಪೌಡ್ರ್ ಕುಡಿದ್ಬಿಟ್ಟು ಒಂದು 7-7:30 ಹಂಗೆ ಮಾಡಿಬಿಟ್ಟು ಮಲ್ಕೊಳ್ಳಿ ಅಂತ ನಾವು ಹೇಳಿದ್ವಿ. ಅವರು ಹೇಳಿರೋದು ಬಂದು, ಸೊ ಇದನ್ನೆಲ್ಲ ತೊಗೊತಿದ್ದೀನಿ, ಬಾದಾಮಿ ತೊಗೊತಿದ್ದೀನಿ, ವಾಲ್ನಟ್ ತೊಗೊತಿದ್ದೀನಿ, ತೆಂಗಿನಕಾಯಿ ತೊಗೊತೀನಿ, ತರಕಾರಿ ಪಲ್ಯ ತಿಂತೀನಿ, ಎಲ್ಲ ತಿಂತಿದ್ದೀನಿ ಸರ್ ಅಂತಂದ್ರೆ. ಎಲ್ಲ ತಿಂದು ಹೆಂಗೆ ತಿಂತೀರ ಅಂದರೆ, ಅದು ಇವನು ಊಟಕ್ಕಿಂತ ಮುಂಚೆ ತಿಂತೀನಿ, ಊಟ ಆಮೇಲೆ ಊಟನೂ ಮಾಡ್ತೀನಿ ಅಂತ 3 ರೊಟ್ಟಿ ತಿಂತಾರಂತ. ಸೊ ಈ ಕಾರ್ಬೋಹೈಡ್ರೇಟು ಹೆವಿ ಹಾಕ್ಬಿಟ್ಟು ಅವ್ರು ವೆಯ್ಟ್ ಲಾಸ್ ಆಗ್ತಿಲ್ಲ. ದಯವಿಟ್ಟು ನೈಟಲ್ಲಿ ಕಾರ್ಬೋಹೈಡ್ರೇಟ್ ಅವಾಯ್ಡ್ ಮಾಡ್ಕೊಳ್ಳಿ. ಕಾರ್ಬೋಹೈಡ್ರೇಟ್ ಬೇಡ ಯಾವ್ದಾದ್ರು ಪ್ರೋಟೀನ್ ಇಲ್ಲಾಂದರೆ ಫ್ಯಾಟು. ವೆಜಿಟೇರಿಯನ್ಸ್ ಬಂದು ನಾನು ಹೇಳಿರ್ತಕ್ಕಂಥ ಅದನ್ನು ಮಾತ್ರ ತಗೊಳ್ಳಿ. ನಾನ್ ವೆಜಿಟೇರಿಯನ್ಸ್ ಅದಕ್ಕೆ ಅಡಿಷನಲ್ ಬೇಕಾದ್ರೆ 1-2 ಮೊಟ್ಟೆ, ಇಲ್ಲಾಂದ್ರೆ ಆಮ್ಲೆಟು, ಇಲ್ಲಾಂತಂದರೆ ಏನಾದರೂ ಬೇಕಾಗಿರ್ತಕ್ಕಂಥ ಫಿಶ್ ತವಾ ಫ್ರೈ, ಫಿಶ್ ಗೀ ರೋಸ್ಟು, ಇಲ್ಲಾಂದರೆ ಮಶ್ರೂಮ್ ವೆಜಿಟೇರಿಯನ್ಸ್ ತೊಗೋಬೋದು, ನಾನ್ ವೆಜಿಟೇರಿಯನ್ಸ್ ತೊಗೋಬೋದು. ಪ್ಲಸ್ಸು ಅದಕ್ಕೆ ಬೇಕಾಗಿರೋ ಪನ್ನೀರ್ ಗೀ ರೋಸ್ಟು, ಇಲ್ಲಾಂತಂದರೆ ಚಿಕನ್ ತಂದೂರಿ ಆ ಥರದ್ದೇನೋ ತೊಗೊಳ್ಳಿ. ನಾನ್ ವೆಜಿಟೇರಿಯನ್ಸ್ ವೆಯ್ಟ್ ಲಾಸ್ ಆಗುತ್ತೆ. ಥ್ಯಾಂಕ್ ಯು.